ನಾವಿವತ್ತು ಕರ್ನಾಟಕ ರಾಜ್ಯದ ಆಡಳಿತ ವಿಭಾಗಗಳು, ಜಿಲ್ಲೆಗಳು ಮತ್ತು ನೆರೆಯ ರಾಜ್ಯಗಳು ಮತ್ತು ಜಲಗಡಿಯ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ವಿಭಾಗಕ್ಕಾಗಿ ಪ್ರಮುಖವಾಗಿ 4 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೆಯದು ಕಲಬುರಗಿ ವಿಭಾಗ, ಎರಡನೆಯದು ಬೆಳಗಾವಿ ವಿಭಾಗ, ಮೂರನೆಯದು ಬೆಂಗಳೂರು ವಿಭಾಗ ಮತ್ತು ನಾಲ್ಕನೆಯದು ಮೈಸೂರು ವಿಭಾಗ. ನಾವು ಮೊಟ್ಟ ಮೊದಲನೇದಾಗಿ ಬೆಂಗಳೂರು ವಿಭಾಗವನ್ನು ನೋಡುವುದಾದರೆ, ಬೆಂಗಳೂರು ವಿಭಾಗದಲ್ಲಿ ಪ್ರಮುಖವಾಗಿ 9 ಜಿಲ್ಲೆಗಳು ಬರ್ತವೆ. ಒಂದು ಬೆಂಗಳೂರು ಗ್ರಾಮಾಂತರ, ಕೋಲಾರ, ಬೆಂಗಳೂರು ನಗರ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ. ಒಟ್ಟು 9 ಜಿಲ್ಲೆಗಳು ಈ ವಿಭಾಗದಲ್ಲಿ ಕಂಡುಬರ್ತವೆ. ನಾವು ಎರಡನೇದಾಗಿ ನೋಡುವುದಾದರೆ ಮೈಸೂರು ವಿಭಾಗ. ಮೈಸೂರು ವಿಭಾಗದಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಗಳೂರು, ಉಡುಪಿ. ಈ ಒಟ್ಟು 8 ಜಿಲ್ಲೆಗಳು ಇದರಲ್ಲಿ ಕಂಡುಬರ್ತವೆ. ನಾವು ಮುಂದೆ ಬೆಳಗಾವಿ ವಿಭಾಗವನ್ನು ನೋಡುವುದಾದರೆ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಗದಗ, ಹಾವೇರಿ, ಉತ್ತರ ಕನ್ನಡ. ಒಟ್ಟು 7 ಜಿಲ್ಲೆಗಳನ್ನು ನಾವು ಇದರಲ್ಲಿ ನೋಡ್ತೇವೆ. ಮುಂದೆ ಕಲಬುರಗಿ ವಿಭಾಗವನ್ನು ನೋಡುವುದಾದರೆ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ. ಇಲ್ಲಿ ಒಟ್ಟು 7 ಜಿಲ್ಲೆಗಳನ್ನು ನಾವು ನೋಡ್ತೀವಿ. ಬೆಂಗಳೂರು ವಿಭಾಗದಲ್ಲಿ 9, ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು, ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳು ಮತ್ತೆ ಕಲಬುರಗಿ ವಿಭಾಗದಲ್ಲಿ 7 ಜಿಲ್ಲೆಗಳನ್ನು ನಾವು ನೋಡ್ತೀವಿ. ಹಾಗಾದರೆ ನೆರೆಯ ರಾಜ್ಯಗಳು ಯಾವುವು ಅಂದರೆ, 1 ಮಹಾರಾಷ್ಟ್ರ, 2 ಆಂಧ್ರ ಪ್ರದೇಶ್, 3 ತಮಿಳುನಾಡು ಮತ್ತು 4 ಕೇರಳ. ಒಟ್ಟು ಗಡಿಯನ್ನು ಹೊಂದಿರತಕ್ಕಂಥ ರಾಜ್ಯಗಳು ಯಾವುವಂದರೆ 4. 1 ಮಹಾರಾಷ್ಟ್ರ, 5 ಗೋವಾ ರಾಜ್ಯ ಕೂಡ ನಮ್ಮ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಒಟ್ಟು 5 ರಾಜ್ಯಗಳು ನಮ್ಮ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ. 1 ಗೋವಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತಮಿಳುನಾಡು ಮತ್ತು ಕೇರಳ. ಅರಬ್ಬಿ ಸಮುದ್ರ ಏನಿದೆ ನಮ್ಮ ಕರ್ನಾಟಕಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಜಲಗಡಿ ಪ್ರದೇಶವಾಗಿದೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಇನ್ನು ಯಾವ ರೀತಿಯಾಗಿ ನನ್ನ ಪಾಠವನ್ನು ಇಂಪ್ರೂವ್ ಮಾಡ್ಕೋಬೇಕನ್ನೋದನ್ನು ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.